ನಮಸ್ಕಾರ. ನಾವು ಶ್ರೀ ಸಿದ್ಧಾರೂಢ ಫುಡ್ ಮಷೀನ್ ಹುಬ್ಬಳ್ಳಿ ಅಂತ ಮಾತಾಡೋದು. ಇವತ್ತಿನ ದಿನ ಯುವಕರು ಹೆಣ್ಮಕ್ಳು ಉದ್ಯೋಗ ಇಲ್ಲ ಅಂತೇಳಿ ಖಾಲಿ ಕುಂತಿದ್ದಾರೆ. ಅವ್ರಿಗೋಸ್ಕರ ಈಗ ಉದ್ಯೋಗ ಮನೆಯಲ್ಲೇ ಕುಂತು ಮಾಡುವಂಥ ಒಂದು ಉದ್ಯೋಗನ ಸೃಷ್ಟಿ ಮಾಡ್ಬೋದು. ಇದರಿಂದ ತಿಂಗಳಿಗೆ 20ರಿಂದ 30,000, 40,000, 50,000 ಗಟ್ಲೆನೂ ದುಡಿಮೆ ಮಾಡ್ಕೋಬೋದು. ನಮ್ಮಲ್ಲಿ 4 ಥರ ವೆರೈಟಿ ಮಷಿನ್ಗಳಿದ್ದಾವೆ. ಇದು ತಾಸಿಗೆ 1000ಲಿಂದ 1200 ರೊಟ್ಟಿ ಬರುತ್ತೆ ಸರ್. ಇದು ದೊಡ್ಡ ದೊಡ್ಡ ಬಿಸ್ನೆಸ್ ಅಂದರೆ ಹೈಯೆಸ್ಟ್ ರೊಟ್ಟಿ ಸೇಲ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ ಸರ್. ನೆಕ್ಸ್ಟ್ ಬಂದು ಇದು ಸರ್ ತಾಸಿಗೆ 700ರಿಂದ 800 ರೊಟ್ಟಿ ಮಟನೂ ಮಾಡ್ಬೋದು. ಇದು ಅವರವರ ಅಭಿರುಚಿ ತಕ್ಕಂತೆ ತೊಗೋಬೋದು. ಇದು ನೆಕ್ಸ್ಟ್ ಇದು ಸರ್ ಒಂದು ತಾಸಿಗೆ 400ರಿಂದ 450 ರೊಟ್ಟಿ ಬರ್ತವೆ. ಸೊ ಇದನ್ನು ಒಂದು ಸ್ವಲ್ಪ ಬಂಡವಾಳ ಒಂದು ಮೀಡಿಯಮ್ ಇದ್ದವರು ಇದನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು. ಅಂದರೆ ನೆಕ್ಸ್ಟ್ ಲಾಸ್ಟ್ ಸರ್ ಒಂದು ತಾಸಿಗೆ 300 ರೊಟ್ಟಿ ಬರುವಂಥದ್ದು. ಇದು 300ರಿಂದ 300 ರೊಟ್ಟಿ ಬರುತ್ತೆ ಸರ್. ಅಗದಿ ಏನು ಬಂಡವಾಳ ಇಲ್ಲ, ದುಡ್ಡೇ ಇಲ್ಲ ಇವ್ರ ಹತ್ರ ಅಂಥವ್ರು ಪಾಪ ಏನೋ ಸಾಲ ಮಾಡಿ ತೊಗೊಂಡು ಇದರ್ಲಿಂತ್ರನೂ ನೀವು ಉದ್ಯೋಗನ ಸೃಷ್ಟಿ ಮಾಡ್ಕೋಬೋದು. ರೊಟ್ಟಿ ಮಷೀನ್ಲಿಂತ್ರ ರೊಟ್ಟಿ ಅಷ್ಟೇ ಅಂತ ಮಾಡೋದಂತೆಲ್ಲ ರೊಟ್ಟಿ, ಚಪಾತಿ, ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ, ಹಪ್ಪಳ, ಅಕ್ಕಿ ರೊಟ್ಟಿ ಆಲ್ಮೋಸ್ಟ್ ಆಲ್ ಎಲ್ಲ ಥರದೂ ಮಾಡ್ಬೋದು. ಇದರಲ್ಲಿ ಡೈ ಇರ್ತವೆ ಸರ್. ಡೈನ ಅದ್ರ ತಕ್ಕಂಥ ಅವ್ರು ಯಾವುದು ಡೈ ಹಾಕಬೇಕು, ಅವ್ರಿಗೆ ಯಾವ ಸೈಜ್ ಬೇಕು ಅನ್ನೋದನ್ನು ಹಾಕಿ ಕೊಟ್ಟು ಅವ್ರು ತೊಗೊಂಡು ಹೋಗ್ಬೋದು ಸರ್. ನಮ್ಮಲ್ಲಿ ಮಷಿನ್ಗಳನ್ನು ತೊಗೊಂಡು ಹೋದೋ ಎಷ್ಟೋ ಗ್ರಾಹಕರು ತಿರ್ಗಾ ನಮ್ಗೆ ಫೋನ್ ಮಾಡಿ ಸರ್ ನಿಮ್ಮಲ್ಲಿ ಕಂಪ್ನಿಯಲ್ಲಿ ಮಷಿನ್ ತೊಗೊಂಡಿದೆ, ನಮಗೆ ಎಷ್ಟೋ ಡೆವಲಪ್ಮೆಂಟ್ ಆಗಿದ್ದಾವೆ ಅಂತ ಹೇಳಿ ಸರ್ ಅವ್ರ ಖುಷಿನ ನಮ್ಗೆ ಫೋನ್ ಮಾಡಿ ಹಂಚ್ಕೊಂಡು ಎಷ್ಟೋ ಜನ ಖುಷಿ ಪಟ್ಟಿದ್ದಾರೆ. ನಮ್ಮಲ್ಲಿರುವಂಥ ಮಷಿನ್ಗೆ ಬೇರೆಯವರ ಮಷಿನ್ಗೆ ಬಹಳ ವ್ಯತ್ಯಾಸ ಇದೆ ಸರ್. ಒಂದನೇದಾಗಿ ನಮ್ಮಲ್ಲಿ ಒಳ್ಳೆ ಗುಣಮಟ್ಟವಾದಂಥ ಮಷಿನ್ಗಳು ತಯಾರಾಗ್ತವೆ. ಎರಡನೇದು ಅಗದಿ ಕಡಿಮೆ ಬೆಲೆಯಲ್ಲಿ ಎಲ್ಲ ಕಂಪ್ಯಾರಿಸನ್ ಮಾಡಿದರೆ ನಮ್ಮಲ್ಲಿ ಬಹಳ ಕಡಿಮೆ ಬೆಲೆ ಸಿಗುವಂಥ ಮಷಿನ್ ಸಿಗ್ತವೆ. ಒಳ್ಳೆ ರೊಟ್ಟಿ ಸೂಪರಾಗಿ ಚೆನ್ನಾಗಿ ಬರ್ತವೆ. ತೊಗೊಂಡು ಹೋದ್ಮೇಲೆ ಇದರಲ್ಲಿರುವಂಥ ಯಾವುದೋ ಒಂದು ರಿಪೇರಿ ಅದು ಇನ್ನೂ ತನಕ ಒಂದು ಕಾಲ್ ಬಂದಿಲ್ಲ, ಯಾವುದು ಕಾಲ್ ಬರೋದೂ ಇಲ್ಲ. ಯಾಕಂದರೆ ನಾವು ಆ ಥರದ ಗುಣಮಟ್ಟವಾದಂಥ ಮಷಿನ್ಗಳನ್ನು ಮಾಡ್ತೀವಿ. ನೀವು ನಮ್ಮ ಕಂಪ್ನಿ ಹುಬ್ಬಳ್ಳಿ ಕಂಪ್ನಿ ಶ್ರೀ ಸಿದ್ಧಾರೂಢ ಕಂಪ್ನಿಗೆ ಬಂದು ಒಂದು ಸಾರಿ ನೋಡಿ ಸರ್, ಕಣ್ಣು ಮುಂದೆನೇ ಡೆಮೋ ಮಾಡಿ ತೋರಿಸಿ ನಿಮಗೆ ನಂಬಿಕೆ ಬಂದ ನಂತರ ನಿಮ್ಗೆ ಅದು ಖುಷಿಯಾಗಿ ನೀವು ತೊಗೊಂಡು ಹೋಗ್ತೀರಾ. ಇದು ಹಿಟ್ಟು ಕಲಸು ಮಿಕ್ಸರ್ ಸರ್. ಆ ಜಿಗಿಟನ್ನು ತೊಗೊಂಬಂದು ಈ ಮಷಿನೊಳಗೆ ಹಾಕ್ಕೊಳ್ಳಿ ಸರ್. ಹಾಕ್ಕೊಂಡು ಇದರಲ್ಲಿ ಮ್ಯಾಕ್ಸಿಮಮ್ 4 kg ಮಟ್ಟ ಮಾಡ್ಬೋದು ಸರ್. ಮಿನಿಮಮ್ 2.5 kg ಮಿಕ್ಸ್ ಮಾಡಿ ಈ ಥರ ಕಲಿಸ್ಕೊಂಡು ಈ ಥರ ಹಿಟ್ಟು ಮಾದಲಿ ಥರ, ನಮ್ಮಲ್ಲಿ ಮಾದಲಿ ಥರ ಅಂತೀವಿ ಸರ್. ಇದು ಮಾದಲಿ ಥರ ಈ ಥರ ಮಾಡಿಕೊಂಡು ಇದನ್ನು ಈ ಹಿಟ್ಟನ್ನು ಆ ಮಷೀನಲ್ಲಿ ಹಾಕಿದರೆ ರೊಟ್ಟಿಗಳು ಬರ್ತವೆ. ಆ ಹಿಟ್ಟನ್ನು ತೊಗೊಂಬಂದು ಈ ಹಾಲರ್ ಅಂತೀವಿ ಸರ್ ನಾವು ಇದರೊಳಗೆ ಹಾಕಿದರೆ ಹಾಕಿದ ತಕ್ಷಣ ಇಲ್ಲಿಂದ ಮೂವ್ ಆಗ್ತಾವೆ ಸರ್ ರೊಟ್ಟಿ. ಇಲ್ಲಿಂದ ರೊಟ್ಟಿ ಬರ್ತಾ ಹೋಗ್ತವೆ. ಇಲ್ಲಿಂದ ಕಲೆಕ್ಟ್ ಮಾಡಿ ನೀವು ರೊಟ್ಟಿನ ಸುಡ್ಬೋದು. ಇವಳು ನನ್ನ ಮಗಳು ಸರ. ಇಲ್ಲಿ ನೋಡಿ ನಾನು ಇಲ್ಲಿ ಹಿಟ್ಟು ಹಾಕ್ತಾ ಇದ್ದೀನಿ, ಅವಳು ರೊಟ್ಟಿ ತೆಗಿತಾನೆ ಇದ್ದಾಳೆ. ಇದು ಚಿಕ್ಕ ಮಗಳನ್ನು ತೆಗಿಬೋದು ಇದರಲ್ಲಿ, ಸಿಂಪಲ್ ಇದೆ ಸರ್. ಇದು ಸಣ್ಣ ಮಷೀನ್ ಸರ್. ಇದು ಗಂಟೆಗೆ 300 ರೊಟ್ಟಿ ಬರ್ತವೆ ಸರ. ಇದು 2 ಗಂಟೆ ಮಾಡಿದರೆ 600 ರೊಟ್ಟಿ. 600 ರೊಟ್ಟಿ ಅಂದರೆ ಒಂದು ರೊಟ್ಟಿಗೆ 5 ರೂಪಾಯಿ ಅಂತ ಮಾಡಿದ್ರು 3,000 ರೂಪಾಯಿ ಆಗುತ್ತೆ. 3,000 ರೂಪಾಯಿದೊಳಗೆ 1,500 ರೂಪಾಯಿ ನಿಮ್ಗೆ ಖರ್ಚಾಗುತ್ತೆ. 1,500 ರೂಪಾಯಿ ನಿಮ್ಮನ್ನ ಪ್ರಾಫಿಟು. ಇದು 1,500 ರೂಪಾಯಿ ಒಂದು ದಿನಕ್ಕೆ ದಿನಕ್ಕೆ. ಮನೆಯಲ್ಲೇ 1,000 ರೂಪಾಯಿ ಉಳಿತಾಯ ಮಾಡ್ತಾ ಇದ್ದೇನೆ. ತಿಂಗಳಿಗೆ 30,000 ರೂಪಾಯಿ ಉಳಿತಾಯ ಮಾಡ್ತೇನೆ ನಾನು ಇದರಿಂದ. ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಬೇಕಂತ ಅಂದ್ಕೊಂಡು ಧಾರವಾಡದೊಳಗೆ ಸಿದ್ಧಾರೂಢ ಫುಡ್ ಫ್ಯಾಕ್ಟ್ರಿ ಒಳಗೆ ರೊಟ್ಟಿ ಮಿಷನನ್ನು ಖರೀದಿಸಿಕೊಂಡು ಬಂದು ನಾನು ಮನೆಯಲ್ಲೇ ರೊಟ್ಟಿ ಮಾಡ್ಬೇಕಂತ ಹೇಳಿ ದಿನ 500 ರೊಟ್ಟಿಯನ್ನು ಮಾಡ್ತೀವಿ ನಾವು. ಒಂದು ರೊಟ್ಟಿ 5 ರೂಪಾಯಿಗೆ ಮಾರಾಟ ಮಾಡ್ತೇವೆ. 2,500 ರೂಪಾಯಿ ಆಗುತ್ತೆ. ಖರ್ಚೆಲ್ಲ ತೆಗೆದು ನಮಗೆ 1,000 ರೂಪಾಯಿ ಉಳಿತಾಯಿದೆ. ಇದಕ್ಕೆ ಸಜ್ಜಿ ರೊಟ್ಟಿ, ಇದರೊಳಗೆ ರಾಗಿ ರೊಟ್ಟಿ ಮಾಡ್ಬೋದು. ಮಾಡಿ ಈ ಥರ ಪ್ಯಾಕೆಟ್ ಮಾಡಿಟ್ರೆ ನಮಗೆ ಸೇಲ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮನೆಯಲ್ಲೇ ಮಕ್ಕಳನ್ನ ನೋಡಿಕೊಂಡು 1,000 ರೂಪಾಯಿ ಉಳಿತಾಯ ಮಾಡ್ಬೋದು. ತಿಂಗಳಿಗೆ 30,000 ರೂಪಾಯಿ ಆಗುತ್ತೆ. ಹೊರಗಡೆ ಹೋಗಿ ಇನ್ನೊಬ್ಬರ ಕೈಲಿ ದುಡಿಯೋದಕ್ಕಿಂತ ನಾವೇ ಸ್ವಂತ ಬಿಸ್ನೆಸ್ ಮಾಡೋದು ಉತ್ತಮ. ಹೆಣ್ಮಕ್ಳು ಸಜ್ಜಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ಮತ್ತು ಶುಭ ಸಮಾರಂಭಗಳಲ್ಲಿ ನಾವು ಇವನ್ನ ಸೇಲ್ ಮಾಡ್ತಾ ಇರ್ಬೋದು. ನನಗೇನು ಮಾರುಕಟ್ಟೆ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಿಲ್ಲ. ಇದನ್ನು ತೊಗೊಂಡ್ಮೇಲೆ ಸಿದ್ಧಾರೂಢ ಫುಡ್ ಕಂಪ್ನಿಯವರು ನಮಗೆ ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಹಿಟ್ಟನ್ನು ಕಲಿಸ್ಕೊಂಡು ಇದ್ರೊಳಗೆ ಹಾಕಿ 1 ತಾಸೊಳಗೆ 500 ರೊಟ್ಟಿಯನ್ನು ತೆಗೆದಿಟ್ಕೊಂಡು 2 ಅವರ್ ರೊಟ್ಟಿ ಬೇಯಿಸ್ಲಿಕ್ಕೆ ತೊಗೊಂಡೇನೆ. ಆಮೇಲೆ ಪ್ಯಾಕ್ ಮಾಡಲಿಕ್ಕೆ 1 ತಾಸು ಬೇಕು. ಅಷ್ಟು ಕೂಡಿಸಿ 5 ತಾಸೊಳಗೆ ಈ ಕೆಲಸ ಮುಗಿಯುತ್ತೆ. ನಾವು ಆರಾಮ ಮನೆಯೊಳಗಿನ ಕೆಲಸ ಮುಗಿಸ್ಕೊಂಡು ಬಿಸ್ನೆಸ್ನ ನಾವು ಇಂಪ್ರೂವ್ ಮಾಡ್ಕೋಬೋದು.